ವಿಜಾಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೋರಾಟ 100 ದಿನಗಳಿಗಿಂತ ಹೆಚ್ಚು ನಡೀತಾ ಇದೆ. ಹೋರಾಟದಲ್ಲಿ ಜಿಲ್ಲೆಯಾದ್ಯಂತ ಜನ ಭಾಗವಹಿಸಿದ್ದಾರೆ. ಎಲ್ಲ ಸ್ತರದ ಜನ ಭಾಗವಹಿಸಿದ್ದಾರೆ. ಅಂದರೆ ಅದರಲ್ಲಿ ಯಾರೂ ಕೂಡ ಇಂಥ ವರ್ಗದವರು ಅನ್ನುವಂಥದ್ದಿಲ್ಲ. ಎಲ್ಲ ವರ್ಗದ ಜನ ಆ ಹೋರಾಟವನ್ನು ನಮ್ಮದು ಅಂತ ತಗೊಂಡಿದ್ದಾರೆ. ಮತ್ತು ಆ ಹೋರಾಟಕ್ಕೆ ಬೆಂಬಲ ಜಿಲ್ಲೆಯಾದ್ಯಂತ ಪ್ರಕಟ ಆಗಿದೆ. ಅವರು ಪ್ರತಿನಿತ್ಯ ಅಲ್ಲಿ ಸೇರಿ ಜಿಲ್ಲೆಯಲ್ಲಿ ಈಗಿರುವಂತಹ ಆಸ್ಪತ್ರೆ ಸುಮಾರು 152 ಎಕರೆ ಜಾಗ ಅದು. ಆ ಸ್ಥಳದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು ವಿಜಯಪುರಕ್ಕೆ ಅನ್ನುವಂಥದ್ದು ಅವರ ಆಗ್ರಹ. ಅದು ಅತ್ಯಂತ ಸಹಜವಾದಂಥ ಬೇಡಿಕೆ ಕೂಡ. ಯಾಕೆ ಅಂತಂದರೆ ಅದು ತುಂಬ ಹಳೆಯ ಜಿಲ್ಲೆ, ಅವಿಭಜಿತ ಜಿಲ್ಲೆಗಳಲ್ಲಿ ಅದೊಂದು ಬೃಹತ್ ಜಿಲ್ಲೆನೂ ಕೂಡ ಒಂದು. ಅಂತಹ ಒಂದು ಜಿಲ್ಲೆಯಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆ ಈಗಾಗಲೇ ನಡೀತಾ ಇದೆ ಅಂತ ಅಂದಾಗ ಅದಕ್ಕೆ ಪೂರಕವಾದ ಸಂಗತಿಯಾಗಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು ಅನ್ನುವಂಥದ್ದು ಸಹಜವಾದ ಬಯಕೆ. ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲಿಸಿವೆ. ಪಕ್ಷಾತೀತವಾದಂಥ ಬೆಂಬಲ ವ್ಯಕ್ತವಾಗಿದೆ. ಮತ್ತು ಈ ಒಂದು ಹೋರಾಟ ಏನು ನಡೀತಾ ಇದೆ ಇದು ಅತ್ಯಂತ ಶಾಂತವಾಗಿ ನಡೀತಾ ಇದೆ. ಪ್ರತಿನಿತ್ಯ ಅಂಬೇಡ್ಕರ್ ವೃತ್ತದಲ್ಲಿ ಜನ ಸೇರ್ತಾರೆ, ಆಗ್ರಹಿಸ್ತಾರೆ, ತಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ MB ಪಾಟೀಲ್ರನ್ನು ಹಾಗೂ ಸರ್ಕಾರವನ್ನು ಅವರು ನಿರಂತರವಾಗಿ ಆಗ್ರಹ ಮಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಆಗ್ರಹಕ್ಕೆ ಶಕ್ತಿ ತುಂಬಿದ್ದಾರೆ ಮತ್ತು ಅವರು ಹೋರಾಟಕ್ಕೆ ಬೆಂಬಲವನ್ನು ನಿರಂತರವಾಗಿ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ 9ನೇ ತಾರೀಕು ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ನೀಡ್ತಾರೆ ಅನ್ನುವಂಥ ಸಂಗತಿ ಹೊರಬಿದ್ದಿದೆ. ಈ ಒಂದು ಸಂದರ್ಭದಲ್ಲಿ ಹೋರಾಟದ ಒಂದು ಗತಿ ತೀವ್ರ ಆಗಲಿ ಮತ್ತು ಜನರ ಬೇಡಿಕೆ ಎಷ್ಟು ತೀವ್ರವಾಗಿದೆ ಅನ್ನುವಂಥದ್ದನ್ನು ಸರ್ಕಾರದ ಗಮನಕ್ಕೆ ಮುಟ್ಟಿಸ್ಬೇಕು ಅಂಥೇಳಿ ಅಲ್ಲಿರುವಂಥ ಮಂತ್ರಿಗಳ ಜನಪ್ರತಿನಿಧಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿ ಆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಮತ್ತು ಅಲ್ಲಿ ಆಡಳಿತ ನಡ್ಕೊಂಡಿರುವಂತಹ ರೀತಿ ಇದೆಯಲ್ಲ, ಇದು ಪ್ರಶ್ನೆಗೆ ಒಳಪಡುವಂಥದ್ದು. ಅಂದರೆ ಹೋರಾಟ ಮಾಡುವಂಥದ್ದು, ಮುತ್ತಿಗೆ ಹಾಕುವಂಥದ್ದು, ಪ್ರಶ್ನೆ ಮಾಡುವಂಥದ್ದು ಜನರ ಮೂಲಭೂತ ಹಕ್ಕು. ಜನ ಸೇರಿದ್ರು, ಮುತ್ತಿಗೆ ಹಾಕ್ತಾಯಿದ್ರು ಅಂದರೆ ಏನಾಗ್ಬಿಡ್ತಿತ್ತು ಅಂದರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಳ್ಳೇಬಾರ್ದಾ? ನಾವು ಈಗ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮನ ರಾಜ್ಯದಲ್ಲಿ ಹಮ್ಮಿಕೊಳ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಮುತ್ತಿಗೆ ಹಾಕುವಂಥ ಅವಕಾಶ ಕೊಡಲ್ಲ. ಆದರೆ ನಮ್ಮನ್ನು ಯಾವ ರೀತಿ ನಡೆಸ್ಕೋತಾರೆ, ಎಲ್ಲರನ್ನೂ ಕೂಡ ಬಂಧಿಸ್ತಾರೆ. ತದನಂತರ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಬಿಜಾಪುರದ ಆಡಳಿತ, ಅಲ್ಲಿ ಪೊಲೀಸ್ ವ್ಯವಸ್ಥೆ ನಡ್ಕೊಂಡಿರೋ ರೀತಿ ಹೇಗೆ? ಅಲ್ಲಿದ್ದಂತಹ ಪ್ರತಿಭಟನಾಕಾರರನ್ನು ಎಳೆದಾಡಿದ್ದಾರೆ. ತುಂಬ ಅವಶ್ಯಕತೆಗಿಂತ ಹೆಚ್ಚಾದಂಥ ಶಕ್ತಿಯ ಪ್ರಯೋಗವನ್ನು ಮಾಡಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲ ಸೂಚಿಸೋದಕ್ಕೋಸ್ಕರ ಸಂಗನ ಬಸವ ಸ್ವಾಮೀಜಿಗಳು ಅಲ್ಲಿಗೆ ಬಂದಿದ್ದಾರೆ. ಸ್ವಾಮೀಜಿಗಳು ಒಂದು ಹೋರಾಟಕ್ಕೆ ಬಂದಿದ್ದಾರೆ ಅಂತೇಳಿ ಅವ್ರ ಕರಕರಿ ಇರುತ್ತೆ ಅದಕ್ಕೆ. ಮತ್ತು ಆ ಕಾವಿಧಾರಿಗಳಿಗೆ ಒಂದು ಗೌರವ ತೋರಿಸುವಂತಹ ಒಂದು ಪ್ರವೃತ್ತಿ ನಮ್ಮ ಪೊಲೀಸ್ ವ್ಯವಸ್ಥೆಗಾಗಲಿ ಅಲ್ಲಿ ಆಡಳಿತದ ವ್ಯವಸ್ಥೆಗಾಗಲಿ ಇರಬೇಕಿತ್ತಲ್ವಾ? ಅವರು ಹೇಳ್ಬೋದಿತ್ತು, ನೀವು ಇದಕ್ಕಿಂತ ಮುಂದಕ್ಕೆ ಹೋಗೋ ಹಾಗಿಲ್ಲ, ನೀವು ಇಲ್ಲಿ ಕೂತ್ಕೊಳ್ಳಿ, ತದನಂತರ ನಾವು ಅದನ್ನು ತಗೊಳ್ತೀವಿ ಅಂಥೇಳಿ. ಆ ರೀತಿ ಯಾಕೆ ವರ್ತಿಸ್ಲಿಲ್ಲ ಆ ಜಿಲ್ಲಾಡಳಿತ, ಅಲ್ಲಿ ಪೊಲೀಸ್ ವ್ಯವಸ್ಥೆ? ಅವ್ರನ್ನ ಯಾಕೆ ಎಳೆದಾಡಿದ್ರಿ? ಯಾಕೆ ಆ ಪ್ರತಿಭಟನಾಕಾರರು ರೊಚ್ಚಿಗೆ ಹೇಳೋ ರೀತಿಯಲ್ಲಿ ನಿಮ್ಮ ವರ್ತನೆ ಇತ್ತು? ಅಂದರೆ ಇದರಿಂದ ಏನಾದರೂ ಚಿತಾವಣೆ ಇತ್ತಾ? ಯಾರಾದರೂ ನಿಮ್ಮನ್ನು ಈ ರೀತಿ ವರ್ತಿಸಿ ಅವ್ರನ್ನ ಚಿತಾವಣೆ ಮಾಡಿ ಅಂತ ಹೇಳಿದ್ರ? ತದನಂತರ ನೀವು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರನ್ನು ಯಾವ ರೀತಿ ಎಳೆದಾಡಿದಿರಿ?
ನನ್ನ ಜೊತೆಲಿ ಒಂದು ಫೋಟೋ ಇದೆ. ನಿಜವಾಗ್ಲೂ ದಿಗ್ಭ್ರಮೆ ಆಗುತ್ತೆ ನನಗೆ, ನಿಜವಾಗ್ಲೂ ದಿಗ್ಭ್ರಮೆ ಆಗುತ್ತೆ ನೋಡಿ. ಅಂದರೆ ನಾನು ಹೇಳೋವಂಥದ್ದು, ಇದ್ದಂಥ ಹೋರಾಟಗಾರರು ಕೈಯಲ್ಲಿ ಕಲ್ಲಿರಲಿಲ್ಲ, ಬೆಂಕಿ ಹಚ್ಚಬೇಕು ಅಂತೇಳಿ ಅವರೇನು ಸಿದ್ಧರಾಗಿ ಬಂದಿರಲಿಲ್ಲ, ಕೈಯಲ್ಲಿ ದೊಣ್ಣೆ ಮತ್ತು ಬೇರೆ ಯಾವುದೂ ಮಾರಕಾಸ್ತ್ರಗಳು ಅವ್ರ ಕೈನಲ್ಲಿ ಇರಲಿಲ್ಲ. ಶಾಂತಿಯುತವಾದಂಥ ಪ್ರತಿಭಟನೆ, ನಾವು ಮನೆ ಮುತ್ತಿಗೆ ಹಾಕಿ ಅವ್ರಿಗೊಂದು ಮೆಮೊರಾಂಡಮ್ ಕೊಡ್ತೀವಿ, ತಪ್ಪೇನಿದೆ? ಇದನ್ನು ಸರಿಯಾದಂಥ ರೀತಿಯಲ್ಲಿ ಅವರು ತಗೋಬೇಕಿತ್ತಲ್ಲ. ಮಾನ್ಯ ಮಂತ್ರಿಗಳು ತಾವೇ ಖುದ್ದಾಗಿ ಬರ್ಬೋದಾಗಿತ್ತು, ಅಥವಾ ತಮ್ಮ ಪ್ರತಿನಿಧಿಯನ್ನು ಕಳಿಸಿ ಅವರು ಕೊಟ್ಟಂಥ ಮನವಿಯನ್ನು ಸ್ವೀಕರಿಸ್ಬೋದಾಗಿತ್ತು. ಈ ರೀತಿ ಏಕಾಏಕಿ ಬಲಪ್ರಯೋಗ ಮಾಡಿ ಅವಶ್ಯಕತೆಗಿಂತ ಜಾಸ್ತಿಯ ಶಕ್ತಿ ಪ್ರಯೋಗವನ್ನು ಆ ಒಂದು ನಿರಾಯುಧರಾಗಿದ್ದಂಥ ಮತ್ತು ಒಳ್ಳೆಯ ಸಜ್ಜನಿಕೆಯಿಂದ ಬಂದಂಥ ಜನರ ಮೇಲೆ ಪ್ರಯೋಗ ಯಾಕೆ? ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಅಲ್ಲಿರುವಂತಹ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡುವಂಥ ಅವಶ್ಯಕತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.